ಚುಪ್ಪಿ ಅಕ್ಕ ನಂಗೊಂಚೂರು ಬ್ಲಾಂಕೆಟ್ ಕೊಡೆ. ನಡುಗ್ ಬರ್ತಿದೆ ಕಣೆ, ಹೊರಗಡೆ ಎಷ್ಟು ಮಳೆ ಬರ್ತಿದೆ, ಚಳಿ ಇದೆ. ಹೌದು, ನನಗೆ ಗೊತ್ತು ಮಳೆ ಬರ್ತಿದೆ, ಚಳಿ ಇದೆ ಅಂತ. ಅದಕ್ಕೆ ನಾನು ಬ್ಲಾಂಕೆಟ್ನ ಹೊಚ್ಕೊಂಡು ಬೆಚ್ಚ ಕೂತಿರೋದು. ನಿನಗೆ ಬ್ಲಾಂಕೆಟ್ ಬೇಕು ಅಂದ್ರೆ ಬೇರೆ ಅಮ್ಮನ ಹತ್ರ ಇಸ್ಕೋ, ನಾನಂತೂ ಕೊಡಲ್ಲ. ಈ ಚಳಿ ಬ್ಲಾಂಕೆಟ್ ಹೊತ್ಕೊಂಡು ಕೂತಿದ್ರೆ ಸಖತ್ತಾಗಿ ಅನ್ನಿಸ್ತಿದೆ. ಮಳೆ ಜಾಸ್ತಿ ಅಂತ ಸ್ಕೂಲಿಗೇನೋ ರಜೆ ಕೊಟ್ಟಾಯ್ತು. ಆದ್ರೆ ಏನ್ ಮಾಡೋದು, ರಾತ್ರಿ ಮೆಸೇಜ್ ಕೊಟ್ಟಿದ್ರೆ ನಾನೊಂದು 10 ಗಂಟೆವರೆಗೂ ಮಲಗಿರ್ತಿದ್ದೆ. ಇವ್ರುಗಳು ನೋಡಿದ್ರೆ ಇವಾಗ ಬೆಳಗ್ಗೆ ನಾನು ಎದ್ದಾದ್ಮೇಲೆ ಮೆಸೇಜ್ ಕಳಿಸ್ತೀಯಾರೆ. ಇವಾಗ ಅಮ್ಮ ಮತ್ತೆ ಅಂತೂ ಮಲ್ಗಕ್ ಬಿಡಲ್ಲ ಅಲ್ವೇನೋ ಲಾವೇಶ್? ಕಣೆ ಚುಪ್ಪಿ ಅಕ್ಕ, ಹೌದು. ಮೊದ್ಲೇ ಮೆಸೇಜ್ ಮಾಡಿದ್ರೆ ನಾನು ಚೆನ್ನಾಗಿ ನಿದ್ದೆ ಮಾಡಿರ್ತಿದ್ದೆ. ಎದ್ದೆ ಆಯ್ತು ಸ್ಕೂಲಿಗೆ ರೆಡಿ ಆಗಕ್ಕೆ, ಆಮೇಲೆ ಗೊತ್ತಾಯ್ತು ರಜಾ ಅಂತ. ಚುಪ್ಪಿ, ಲಾವೇಶ್, ಏನಿದಿನ್ನು ಬೆಡ್ ಮೇಲೆ ಕೂತೀರಾ? ನಡೀರಿ ಸ್ನಾನಕ್ಕೆ ಹೋಗಿ. ಅಮ್ಮ, ಮಳೆ ಬರ್ತಿದೆ, ನಾನಂತೂ ಸ್ನಾನ ಮಾಡಲ್ಲ. ನಾನ್ ಮಂಚದಿಂದ ಕೆಳಗಡೆನೆ ಇಳಿಯಲ್ಲ ಕಣೆ ಅಮ್ಮ. ಬ್ರಷ್ ಹೆಂಗು ಮಾಡ್ಕೊಂಡಿದೀನಿ, ಇಲ್ಲೇ ಬ್ಲಾಂಕೆಟ್ ಒಳಗಡೆನೆ ಕೂತಿರ್ತೀನಿ. ತಿಂಡಿ ಕೊಟ್ಬಿಡೆ ಅಮ್ಮ, ಇಲ್ಲೇ ತಿನ್ಕೊಂಡು ಇಲ್ಲೇ ಮಲ್ಕೋಬಿಡ್ತೀನಿ. ಚುಪ್ಪಿ, ಫಸ್ಟ್ ತಲೆ ಹಟೆ ಬಿಡು. ನೀನೇನು ಬುದ್ಧಿ ಕಲಿತೀಯ ಅದನ್ನೇ ತಮ್ಮನು ಕಲಿತಾನೆ. ನೀನು ಮಲಗ್ತೀನಿ, ಸ್ನಾನ ಮಾಡಲ್ಲ, ಬ್ರಷ್ ಮಾಡಲ್ಲ, ಬೆಡ್ ಮೇಲೆ ತಿಂಡಿ ತಿಂತೀನಿ ಅಂತ ಹೇಳಿದ್ರೆ ಅವನು ಕೂಡ ಅದನ್ನೇ ಮಾಡ್ತಾನೆ. ನೀನು ಒಳ್ಳೆ ಬುದ್ಧಿ ಕಲ್ತ್ರೆ ತಾನೆ ಅವ್ನು ನೋಡ್ಬಿಟ್ಟು ನಿನ್ನ ನೋಡಿ ಒಳ್ಳೆ ಬುದ್ಧಿ ಕಲಿಯೋದು. ಬ್ಲಾಂಕೆಟ್ ಕೊಡ್ತಿಲ್ಲ, ನಂಗೊಂಚೂರು ಬ್ಲಾಂಕೆಟ್ ಕೊಡೆ ಚುಪ್ಪಿ ಅಕ್ಕ. ನಾನು ಇಲ್ಲೇ ನಿನ್ ಜೊತೆ ಬೆಚ್ಚ ಕೂರ್ತೀನಿ ಅಂದ್ರೆ ಕೊಡ್ತಾನೆ ಇಲ್ಲ ಕಣೆ ಅಮ್ಮ. ನಂಗೊಂದು ಬ್ಲಾಂಕೆಟ್ ಕೊಡೆ. ಇಲ್ಲೇ ಬೆಡ್ ಮೇಲೆ ಬ್ಲಾಂಕೆಟ್ ಹಾಕೊಂಡು ಬೆಚ್ಚ ಕೂತಿರ್ತೀನಿ, ಇಲ್ಲೇ ತಿಂಡಿ ಮಾಡ್ತೀನಿ, ಇಲ್ಲೇ ಸಂಜೆವರೆಗೂ ಇರ್ತೀನಿ ಕಣೆ ಅಮ್ಮ. ಚಳಿ ಚಳಿ, ನೆಲ ಎಲ್ಲ ತಣ್ಣಗಿದೆ. ನೋಡಿದ್ಯಾ, ನಿನ್ನ ನೋಡಿ ಎಷ್ಟು ಫಾಲೋ ಮಾಡ್ತಾನೆ ನೋಡವನು. ನೀನ್ ಬೆಡ್ಡಲ್ಲಿ ಕೂತಿದೀಯ ಅಂತ ಅವನು ಕೂರ್ತಾನಂತೆ. ಎದ್ದು ಫಸ್ಟ್ ಸ್ನಾನಕ್ಕೆ ನಡಿ ಚುಪ್ಪಿ. ನೀನ್ ನೀಟಾಗಿ ಸ್ನಾನ ಮಾಡ್ಕೊಂಡ್ರೆ ಅವ್ನು ನೆಕ್ಸ್ಟ್ ಸ್ನಾನಕ್ಕೆ ಹೋಗ್ತಾನೆ. ಯಪ್ಪ ದೇವ್ರೆ, ಸ್ನಾನ ಮಾಡದ? ನಾನಂತೂ 2 ದಿನ ಸ್ನಾನ ಮಾಡಲ್ಲ ಕಣೆ ಅಮ್ಮ ಈ ಚಳಿಲಿ. ನಾನಂತೂ ಸ್ನಾನ ಮಾಡಲ್ಲ, ಇಲ್ಲೇ ಕೂತಿರ್ತೀನಿ. ಇವನ್ ಬೇಕಾದ್ರೆ ನಂತರನೇ ಸ್ನಾನ ಮಾಡ್ದಲೆ ಗಲೀಜಾಗಿದ್ರು ಪರವಾಗಿಲ್ಲ, ನಾನಂತೂ ಮಾಡಲ್ಲ ಅಷ್ಟೇ. ಹಬ್ಬಾ, ಈ ಸರ್ಕಾರದವ್ರದ್ದು ಯಾಕಾದ್ರೂ ರಜಾ ಕೊಡ್ತಾರ? 4 ದಿನ ಚೆನ್ನಾಗಿ ಮಳೆ ಸುರೀತಾ ಇರುತ್ತೆ, ಅವಾಗ ರಜಾ ಕೊಡಲ್ಲ. 5ನೇ ದಿನ ರಜಾ ಕೊಡ್ತಾರೆ. ರಜಾ ಕೊಟ್ಟಿದ್ದ ದಿನ ಮಳೆನೇ ಕಣ್ಣಿಗೆ ಕಾಣಿಸಲ್ಲ. ಯಾವಾಗ್ಲೂ ಇದೇ ಕತೆ. ಸ್ಕೂಲಿಗೆ ರಜಾ ಕೊಟ್ರೆ ಇದೇ ಹಣೆ ಬರ. ಮನೇಲಿ ಬೆಚ್ಚು ಕುತ್ಕೊಳ್ಳೋದು, ಸ್ನಾನ ಮಾಡಲ್ಲ, ಹಲ್ಲುಜ್ಜಲ್ಲ, ಮುಖ ತೊಳೆಯಲ್ಲ, ಕೂತಲ್ಲೇ ತಿನ್ನೋದು, ಅಲ್ಲೇ ಮಲಗೋದು. ಅದೇನೋ ಕೊರಿಯರ್ ಬಂದೈತಂತೆ ಕಣವ. ಅಳಿಮಯ್ಯ ಮಕ್ಳಿಗೋಸ್ಕರ ಏನೋ ಗಿಫ್ಟ್ ಕಳ್ಸಿಯಾರಂತೆ ನೋಡು. ಲಾವಿಶ್ಗೋಸ್ಕರ ಒಂದೇನೋ ಕಾರ್ ಗಿಫ್ಟ್ ಅಂತೆ. ಫೋನಲ್ಲಿ ಹೇಳಿದ್ರು, ನೀನೇ ಸೈನ್ ಹಾಕಿ ಇಸ್ಕೋಬೇಕಂತೆ ಕೊರಿಯರ್ ಹತ್ರ. ಹೋಗು. ಅಯ್ಯ ಅಪ್ಪ, ನಂಗೆ ಗಿಫ್ಟ್ ಕೊರಿಯರ್ ಕಳ್ಸಿದ್ಯಾ? ಈಗಲೇ ಹೋಗಿ ಕೊರಿಯರ್ ಅಂಕಲ್ ಹತ್ರ ನಾನೇ ಕಲೆಕ್ಟ್ ಮಾಡ್ಕೊಂತೀನಿ. ಹಬ್ಬ ನೋಡೆ ಅಮ್ಮ, ಇಬ್ರು ಮಂಚದಿಂದ ಇಳಿತಿರ್ಲಿಲ್ಲ. ಸ್ನಾನಕ್ಕೆ ನಡೀರೋ ಅಂದ್ರೂ ಬರ್ತಿರ್ಲಿಲ್ಲ. ಇಲ್ಲೇ ಬೆಚ್ಚ ಕುತ್ಕೊಂತೀವಿ, ಇಲ್ಲೇ ತಿಂಡಿ ತಿಂತೀವಿ ಮಂಚದ ಮೇಲೆ ಅಂತಿದ್ದವ್ರು ನೋಡು, ಕೊರಿಯರ್ ಅಂತ ಕೂಡಲೇ ಬ್ಲಾಂಕೆಟ್ನ ಬಿಸಾಕಿ ಇಳಿದ್ರು ಕೆಳಗಡೆ. ಅಮ್ಮ, ಅದೇನ್ ಕೊರಿಯರ್ ಅಂತ ನಾವ್ ಈಗಲೇ ಹೋಗಿ ಇಸ್ಕೊಂತೀವಿ. ಇರೇ ಅಮ್ಮ. ಈ ಗಿಫ್ಟ್ ನಮ್ಮ ಅಪ್ಪ ನನಗ್ ಕೊಟ್ಟು ಕಳ್ಸಿರೋದು ಅನ್ಸುತ್ತೆ. ಕೊಡಿ ಅಂಕಲ್ ಗಿಫ್ಟ್ ಅನ್ನ. ಈ ಗಿಫ್ಟ್ ನಮ್ಮಪ್ಪ ನನಗ್ ಕೊಟ್ಟು ಕಳ್ಸಿರೋದು. ಲೋ ಲಾವೇಶ್, ನಾನು ಅಪ್ಪಂಗೆ ಹೇಳಿದ್ದೆ ಬೆಂಗಳೂರಿಗೆ ಹೋದ್ ಕೂಡಲೇ ನನಗೊಂದು ಗಿಫ್ಟ್ ಕೊಟ್ಟು ಕಳ್ಸಿ ಅಂತ. ಇದು ನನಗೆ ಗೊತ್ತಾ? ಇಲ್ಲ, ಈ ಗಿಫ್ಟ್ ನನಗೆ. ನಾನು ಸಣ್ಣವನು, ಅದಕ್ಕೆ ಅಪ್ಪ ನನಗೆ ಗಿಫ್ಟ್ ಕೊಟ್ಟು ಕಳ್ಸಿರುತ್ತೆ. ಕೊಡು. ಇಲ್ಲ, ಇದು ನಂದು, ಬಾಕ್ಸ್ ಅನ್ನು ಬಿಡು. ಇಲ್ಲ, ಇದು ನಂದು, ಬಿಡು ಬಾಕ್ಸ್ ಅನ್ನ. ಅಯ್ಯೋ, ನಿಮ್ಮ ಈ ಆಟ ಸಾಮಾನಲ್ಲಿ ಇಬ್ರು ಆಟ ಆಡ್ಬೋದು, ಅದು ಯಾಕಂಗೆ ಕಿತ್ತಾಡ್ತೀರಾ? ಇದು ಏನಿದೆ ಅಂತ ಫಸ್ಟ್ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿ. ಇಲ್ಲ, ಇದು ನನ್ನ ಗಿಫ್ಟ್, ಇದು ನಾನೇ ಓಪನ್ ಮಾಡೋದು. ಇದು ನನ್ನ ಗಿಫ್ಟ್ ಅಷ್ಟೇ, ನೀನ್ ಮುಟ್ಮಾರ್ದು ಚುಪ್ಪಿ ಅಕ್ಕ. ಇದು ನನ್ನ ಬಾಕ್ಸ್, ಅಪ್ಪ ನನಗೆ ಕೊಟ್ಟು ಕಳ್ಸಿರೋದು. ನಾನು ಕೊಟ್ಟು ಕಳ್ಸಕ್ಕೆ ಹೇಳಿದ್ದೆ ಗೊತ್ತಾ ಗಿಫ್ಟನ್ನ. ಹಾಗಾಗಿ ಇದು ನಾನು ಓಪನ್ ಮಾಡೋದು, ಇದ್ರಲ್ಲಿ ನಾನೇ ಆಟ ಆಡೋದು, ನಿನಗಂತೂ ಕೊಡಲ್ಲ. ಅಯ್ಯೋ ದೇವ್ರೇ, ನಿಮ್ಮಿಬ್ರು ಕಚ್ಚಾಗ್ತಲ್ಲಿ ಆಟ ಸಾಮಾನೇ ಮುರಿದೋಯ್ತಳ್ರು. ತಲೆ ಹಟ್ಟೆಗಳ, ನಿಮ್ಮಿಬ್ರಿಗೂ ಯಾವ ಆಟ ಸಾಮಾನು ತಂದು ಕೊಡಬೇಡಿ ಅಂತ ಶಮಂತ್ ಅವ್ರಿಗೆ ಹೇಳ್ತೀನಿ ಇರಿ. ಪಾಪ ಮಕ್ಕಳಿಗೆಲ್ಲ ಬೋರ್ ಆಗುತ್ತೆ, ಏನಾದ್ರೂ ಆಟ ಸಾಮಾನು ಕೊಡಿಸ್ಬೋದಲ್ಲ ಅಂತ ನಾವು ಮಾತಾಡ್ಕೊಂಡು ಒಂದು ಕಾರ್ ಕೊಡ್ಸಿದ್ರೆ ಇಬ್ರು ಹಿಂಗೆ ಕಿತ್ತಾಡ್ಕೊಂಡು ಕಾರ್ನೇ ಮುರಿದಾಕಿದ್ರಾ? ಚುಪ್ಪಿ, ನೀನೇನು ಚಿಕ್ಕವಳೇನೆ? ಈ ಕಾರ್ ತರಿಸಿದ್ದು ಲಾವಿಶ್ಗೋಸ್ಕರ ಗೊತ್ತಾ? ನಿನ್ಗೋಸ್ಕರ ಬಾರ್ಬಿ ಡಾಲ್ನು ಕೂಡ ಅಪ್ಪ ಆರ್ಡರ್ ಮಾಡಿದ್ರು. ಇವಾಗ ಅದನ್ನು ಕೂಡ ಕ್ಯಾನ್ಸಲ್ ಮಾಡಕ್ ಹೇಳ್ತೀನಿ ಇರು. ಕಾರನ್ನೆಲ್ಲ ಮುರಿದು ಹಾಕಿದ್ರೆ ಇಬ್ರು ಸೇರ್ಕೊಂಡು. ಕಾರ್ ಮುರಿದೋಯ್ತು ನಂದು. ಅಮ್ಮ, ಅಪ್ಪಂಗೆ ಹೇಳ್ಬೇಡ ಕಣೆ ಅಮ್ಮ, ಇದನ್ನ ಹೆಂಗಾದ್ರೂ ಮಾಡಿ ಫಿಕ್ಸ್ ಮಾಡ್ತೀನಿ ನಾನು. ನನ್ಗೋಸ್ಕರ ಬಾರ್ಬಿ ಡಾಲ್ ಆರ್ಡರ್ ಮಾಡಿದೀರಾ? ಪ್ಲೀಸ್ ಕಣೆ ಅಮ್ಮ, ಬಾರ್ಬಿ ಡಾಲ್ ಕ್ಯಾನ್ಸಲ್ ಮಾಡಬೇಡ, ನನಗೆ ಬೇಕು. ನಿನಗಾದ್ರೆ ಬಾರ್ಬಿ ಡಾಲ್ ಬೇಕು ನೋಡು. ಅವನ ಆಟ ಸಾಮಾನು ಹೆಂಗ್ ಮುರಿದಿಟ್ಟೆ ನೀನು. ಚಿಕ್ಕ
ಚಿಕ್ಕ ಹುಡುಗಿ ತರ ಆಡ್ತೀಯ. ಅವ್ನು ಸಣ್ಣವನು ಅಂತಾನೆ ನಿನಗೆ ಗೊತ್ತಾಗಲ್ಲ. ಅವ್ನ ಆಟ ಸಾಮಾನ ಕಿತ್ಕೊಳಕ್ ಹೋಗ್ತೀಯ. ನೋಡಲ್ಲಿ ಹೆಂಗಾಯ್ತು. ಇವಾಗ್ಲೇ ಏನಾದ್ರೂ ಮಾಡಿ ಇದನ್ನ ಫಿಕ್ಸ್ ಮಾಡ್ಬೇಕು. ಲಾವೇಶ್ ಅಳ್ಬೇಡ ಕಣವ, ಹೆಂಗಾದ್ರೂ ಮಾಡಿ ನಾನು ಇದನ್ನ ಫಿಕ್ಸ್ ಮಾಡ್ತೀನಿ ಆಯ್ತಾ? ಸಮಾಧಾನ ಮಾಡ್ಕೋ. ಪ್ಲೀಸ್ ಕ್ಯಾನ್ಸಲ್ ಮಾಡಿಸ್ಬೇಡ ಬಾರ್ಬಿ ಡಾಲು. ನಾನು ಇವಾಗ್ಲೇ ಇದನ್ನೆಲ್ಲ ಹೆಂಗಾದ್ರೂ ಮಾಡಿ ಗಿರೀಶನ್ ಜೊತೆ ಸೇರ್ಕೊಂಡು ಫಿಕ್ಸ್ ಮಾಡ್ತೀನಿ. ಅಲ್ಲಿ ನೋಡು ಗಿರೀಶ ಬಂದ. ಲೋ ಗಿರೀಶ, ಮಿಸ್ ಕಾರ್ ಮುರ್ದೋಯ್ತು ಕಣೋ ಲಾವಿಷ್ಟು. ಪ್ಲೀಸ್ ಇದನ್ನೊಂಚೂರು ಫಿಕ್ಸ್ ಮಾಡ್ಕೊಡೋ, ನನಗೆ ಹೆಲ್ಪ್ ಮಾಡೋ. ಅಯ್ಯೋ ಅಷ್ಟೇ ತಾನೇ, 4 ಚಕ್ರ ಕಿತ್ತೋಗಿದೆ ಅಷ್ಟೇ ಚುಪ್ಪಿ. ಅದನ್ನ ಈಸಿಯಾಗಿ ಫಿಕ್ಸ್ ಮಾಡ್ಬೋದು. ನಾನಂತರ ಮೆಕ್ಯಾನಿಕ್ ತರ ಬೇಗ ಫಿಕ್ಸ್ ಮಾಡ್ತೀನಿ, ಕೊಡು. ಅಯ್ಯೋ ಲಾವೇಶ್ ಅಳ್ಬೇಡ ಕಣೋ, ಸಮಾಧಾನ ಮಾಡ್ಕೊಳ್ಳೋ. ಅದೇನ್ ದೊಡ್ಡ ವಿಚಾರ ಅಲ್ಲ. ಇವಾಗ್ಲೇ ಅಂಗಡಿಗೆ ತಗೊಂಡೋಗಿ ಕೊಟ್ರು ಕೂಡ ಫಿಕ್ಸ್ ಮಾಡ್ಕೊಡ್ತಾರೆ. ಈಸಿ ಅದು. ಗಿರೀಶಣ್ಣ ಫಿಕ್ಸ್ ಮಾಡ್ಕೊಡು. ಆಯ್ತು, ಅಳ್ಬೇಡ ಸುಮ್ಮನಿರ, ನಾನೇ ನಿಂಗೆ ಫಿಕ್ಸ್ ಮಾಡ್ಕೊಡ್ತೀನಿ ಆಯ್ತಾ? ಅಮ್ಮ ನೋಡಲ್ಲಿ ಗಿರೀಶ ಹೇಳ್ತಿದ್ದಾನೆ ಇದು ಈಸಿ ಫಿಕ್ಸ್ ಮಾಡಕ್ಕೆ ಅಂತ. ಪ್ಲೀಸ್ ಕ್ಯಾನ್ಸಲ್ ಮಾಡಿಸ್ಬೇಡ ಕಣೆ ಅಮ್ಮ ಗಿಫ್ಟನ್ನ. ಸರಿ ಆಯ್ತು. ಇದೆಲ್ಲ ತಲೆಹಟ್ಟೆಗೇನು ಕಮ್ಮಿ ಇಲ್ಲ ನೀವುಗಳು. ಬೇಗ ಈ ಕಾರನ್ನ ಫಿಕ್ಸ್ ಮಾಡಿ ಅವನಿಗೆ ಕೊಡು, ಪಾಪ ಆಟ ಆಡ್ಲಿ. ಸಮಾಧಾನ ಮಾಡ್ಕೊಳ್ಳವಲ್ಲ ಆವಿಶು. ಬಾ ನಾನು ನಿನಗೆ ಬಿಸ್ಕೆಟ್ ಕೊಡ್ತೀನಿ. ಬಾ ಓರಿಯೋ ಬಿಸ್ಕೆಟ್ ತಂದೀನಿ, ಕೊಡ್ತೀನಿ ನಡಿ. ಐ ಓರಿಯೋ ಬಿಸ್ಕೆಟ್ ಅಮ್ಮ ಕೊಡುತ್ತೆ, ಕೊಡು ಅಮ್ಮ, ಈಗ ತಿನ್ಬಿಡ್ತೀನಿ. ಅದ್ರ ಜೊತೆಗೆ ಹಾಲು ಕೂಡ ಕೊಡು. ಹಾಲು ಒಳಗಡೆ ಹೆಚ್ಕೊಂಡು ತಿಂತೀನಿ. ಹಬ್ಬ, ತಿನ್ನೋದು ಅಂದ್ರೆ ಏನ್ ಖುಷಿ ನಮ್ ಲಾವಿಶ್ಗೆ. ಆಟ ಸಾಮಾನ್ ಮುರಿದೋದ್ರೂ ಪರವಾಗಿಲ್ಲ, ಬಿಸ್ಕೆಟ್ ಕೊಟ್ಬಿಟ್ರೆ ಖುಷಿಯಾಗ್ಬಿಡ್ತಾನೆ. ನಡಿಯವ ಲಾವಿಶ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರೋ ಕಾರ್ ಗಿಫ್ಟನ್ನ ಹೆಂಗಿಬ್ರು ಕಿತ್ತಾಡ್ತಾ ಮುರಿದಾಕೊಂಡ್ಬಿಟ್ರು. ಇದನ್ನ ಇವಾಗಲೇ ಫಿಕ್ಸ್ ಮಾಡ್ತಾರೆ. ನಾಳೆ ಚುಪ್ಪಿಗೋಸ್ಕರ ಬಾರ್ಬಿ ಡಾಲ್ ಕೂಡ ಆರ್ಡರ್ ಮಾಡಿದ್ದಾರೆ ಅವರಪ್ಪ. ಬಾರ್ಬಿ ಡಾಲ್ ಎಷ್ಟು ಕ್ಯೂಟ್ ಆಗಿರುತ್ತಲ್ವಾ. ನಾಳೆ ಕೊರಿಯರ್ ಓಪನ್ ಮಾಡ್ತಾಳೆ ಅವಳು. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ ಆಯ್ತಾ? ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ.